ಮೊಬೈಲ್ಗಾಗಿ ಸ್ನೇಹಿತನನ್ನೇ ಹತ್ಯೆ ಮಾಡಿದ ಗೆಳೆಯ ದೋಸ್ತ ಅಂತ ನಂಬಿಕೆ ಇಟ್ರೆ ಈ ರೀತಿ ಮಾಡೋದ? ಸ್ನೇಹಿತರೆಂದ್ರೆ ಜೀವಕ್ಕೆ ಜೀವ ಕೊಡುವ ದೋಸ್ತ ಅಂತಾರೆ. ಆದ್ರಿಲ್ಲಿ ಸ್ನೇಹಿತ ಕೇವಲ ಒಂದು ಮೊಬೈಲ್ಗಾಗಿ ಪ್ರಾಣ ಸ್ನೇಹಿತನ ಜೀವವನ್ನೇ ತೆಗೆದಿರುವ ಘಟನೆ ನಡೆದು ಹೋಗಿದೆ ಕಣ್ರಿ. ಹೌದು, ಹೀಗೆ ಬೀದಿಯಲ್ಲಿ ಕುಳಿತುಕೊಂಡು ತಾಯಿ ಕಣ್ಣೀರಿಡ್ತಿದ್ದಾಳೆ. ನಮ್ಮ ಅಕ್ಕಪಕ್ಕ ಜನರಿದ್ರು ಒಬ್ರು ಕೂಡ ನನ್ನ ಮಗನಿಗೆ ಉಳಿಸ್ಲಿಲ್ಲ ಅಂತ ದುಃಖಿಸುತ್ತಿದ್ದಾಳೆ. 36 ವರ್ಷಗಳ ಕಾಲ ಸಾಕಿ ಸಲುಗಿದ ಕೈಗೆ ಬಂದ ಮಗನನ್ನ ಕಳೆದುಕೊಂಡ ಹೆತ್ತ ಜೀವ ಸಂಕಟ ಪಡ್ತಿದೆ ಕಣ್ರಿ. ಸ್ನೇಹಿತರು ಬಿಡು ಪಾರ್ಟಿ ಮಾಡ್ತಾರೆ, ಮನೆಯಲ್ಲಿ ಕಾಲಾರಣ ಮಾಡ್ತಾರೆ ಅಂತ ಸುಮ್ಮನಾಗಿದ್ಲು ಈ ತಾಯಿ. ಆದ್ರೆ ಹೆತ್ತಮ್ಮನಿಗೇನ್ ಗೊತ್ತು, ಸ್ನೇಹಿತರೇ ಶತ್ರುಗಳಾಗಿ ಮಗನನ್ನ ಕೊಂದು ಹಾಕ್ತಾರನ್ನೋದು. ಕೇವಲ ಹಣ ಹಾಗೂ ಮೊಬೈಲ್ ಕೊಡಿಸುವಂತೆ ಪೀಡಿಸುತ್ತಿದ್ದ ಸ್ನೇಹಿತ, ಹೀಗಾಗಿ ಆತನ ಹತ್ಯೆ ಮಾಡಲಾಗಿದೆ ಕಣ್ರಿ. ನಿಜಕ್ಕೂ ಇದು ಸಮಾಜವೇ ಖಂಡಿಸುವಂತ ಘಟನೆ. ಇದು ಬೈ ವಿಜಯಪುರ ನಗರದ ಬೆಂಡಿಗೇರಿ ಗಲ್ಲಿಯಲ್ಲಿ ಇಂಥದೊಂದು ಘಟನೆ ನಡೆದೋಗ್ಬಿಟ್ಟಿದೆ. 36 ವರ್ಷದ ಉಮರ್ ಸಾಬ್ ಪಾಟೀಲ್ ಕೊಲೆ. ಮದ್ಯದ ಪಾರ್ಟಿ ಮಾಡಿ ಸ್ನೇಹಿತನನ್ನ ಚುಚ್ಚಿ ಸಾಯಿಸಿದ. ಇಬ್ರು ಸ್ನೇಹಿತರು ಕೂಡಿಯೇ ಆ ದಿನ ಪಾರ್ಟಿ ಮಾಡಿರ್ತಾರೆ. ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಆ ವೇಳೆ ಉಮರ್ ಸಾಬ್ ಮೊಬೈಲ್ ಹಾಗೂ ಹಣ ನೀಡುವಂತೆ ನಬೀರ್ ಸೋಲ್ ಹೊಟಗಿಗೆ ಕೇಳಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ನಬೀರ್ ಸೋಲ್ ಮೊದಲೇ ಕುಡಿತದ ಅಮಲ್ನಲ್ಲಿದ್ದ ಕಣ್ರಿ. ನಬೀರ್ ಸೋಲ್ ಮನೆಯಲ್ಲಿದ್ದ ಸ್ಕ್ರೂ ಡ್ರೈವರ್ ತಂದವನೇ ಉಮರ್ ಸಾಬ್ ತಲೆಗೆ ಚುಚ್ಚಿ ಚುಚ್ಚಿ ಹತ್ಯೆ ಮಾಡಿಬಿಡ್ತಾನೆ ನೋಡಿ. ಆತನ ಚೀರಾಟ ಗೋಳಾಟ ಕೇಳಿ ಯಾರೊಬ್ಬರು ಬಂದಿರಲಿಲ್ಲ. ಆದ್ರೆ ನೋಡ್ತಿದ್ರೆ ರಕ್ತಸ್ರಾವವಾಗಿ ಉಮರ್ ಸಾಬ್ ಸ್ಥಳದಲ್ಲೇ ಸಾವನ್ನಪ್ಪಿಬಿಡ್ತಾನೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಗೋಳಗುಮ್ಮಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಇದರಿಂದ ಜನರಲ್ಲಿ ಇದೀಗ ಆತಂಕ ಮೂಡಿಸಿದೆ ಕಣ್ರಿ. ಸ್ನೇಹ ಅಂತ ಹೋದ್ರೆ ಒಳಗೊಳಗೆ ಚುಚ್ಚಿ ಬಿಡ್ತಾರೆ ಅನ್ನೋದಕ್ಕೆ ಇದೇ ಘಟನೆ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.